ನಮಸ್ತೆ ಗೆಳೆಯರೆ. ಹಿಂದಿ ಬಿಗ್ ಬಾಸ್ನ 13ನೇ ಸೀಸನ್ನ ವಿನ್ನರ್ ಸಿದ್ಧಾರ್ಥ್ ಶುಕ್ಲಾ ಅವರಿಗೆ 2021 ಸೆಪ್ಟೆಂಬರ್ 2 ರಾತ್ರಿ ಜೋರಾಗಿ ಎದೆ ನೋವು ಶುರುವಾಗುತ್ತೆ. ಸಿದ್ಧಾರ್ಥ್ ಶುಕ್ಲಾ ಅವರು ಹಾಸಿಗೆಯಿಂದ ಎದ್ದು ಅಮ್ಮನ ಹತ್ರ ಹೋಗಿ, ಅಮ್ಮ ನಂಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವರ ಅಮ್ಮ ಮಗನಿಗೆ ಸಮಾಧಾನ ಮಾಡಿ ಕುಡಿಯೋದಿಕ್ಕೆ ಸ್ವಲ್ಪ ನೀರು ಕೊಟ್ಟು ವಾಪಸ್ ಮಲ್ಕೊಳ್ಳೋಕೆ ಹೇಳ್ತಾರೆ. ಸಿದ್ಧಾರ್ಥ್ ಶುಕ್ಲಾ ವಾಪಸ್ ಮಲ್ಕೊಳ್ತಾರೆ. ಬೆಳಿಗ್ಗೆ ಎದ್ದು ನೋಡುವಾಗ ಅಮ್ಮ ಬರ್ತಾರೆ. ಅಮ್ಮ ಬಂದು ಮಗನನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಮಗನ ದೇಹದಲ್ಲಿ ಉಸಿರಾಟ ಇರೋದಿಲ್ಲ. ಕುಟುಂಬದವರಿಗೆಲ್ಲ ಬಹಳ ಆತಂಕ ಆಗುತ್ತೆ. ಮಗನನ್ನ ತಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ ಮಗ ಬದುಕಿಲ್ಲ, ಅವನಿಗೆ ಹೃದಯಾಘಾತ ಆಗಿದೆ. ಸಿದ್ಧಾರ್ಥ್ ಶುಕ್ಲಾ ಅವರಿಗೆ ರಾತ್ರಿ ಹಾಸಿಗೆಯಲ್ಲೇ ಹೃದಯಾಘಾತ ಆಗಿತ್ತು. ಆಗ ಅವರಿಗೆ ಕೇವಲ 40 ವರ್ಷ ವಯಸ್ಸು. ಈ ಸಾವು ಬಾಲಿವುಡ್ನಲ್ಲಿ ಬಹಳ ದೊಡ್ಡ ಸದ್ದು ಮಾಡುತ್ತೆ. ಆಕ್ಟರ್ಗಳು, ಮಾಡೆಲ್ಗಳು ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋಕೆ ಅಂತ ಎನಬಾಲಿಕ್ ಸ್ಟೆರಾಯ್ಡ್ನ ತಗೊಳ್ತಾ ಇರೋದೇ ಇಂತಹ ಸಾವಿಗೆ ಕಾರಣ ಆಗ್ತಾ ಇದೆ ಅನ್ನೋ ಚರ್ಚೆ ಜೋರಾಗಿ ಶುರುವಾಗುತ್ತೆ. ಇನ್ನೊಂದು ಉದಾಹರಣೆ ನೋಡಿ. ಬಾಸ್ಟಿನ್ ಲಾಯ್ಡ್ಗೆ ಆಗ 29 ವರ್ಷ ವಯಸ್ಸು. ಆ ವಯಸ್ಸಿನಲ್ಲೇ ಅವನು ಜಗತ್ತಿನ ಅತ್ಯಂತ ಜನಪ್ರಿಯ ಬಾಡಿ ಬಿಲ್ಡರ್ ಆಗಿ ಹೆಸರು ಮಾಡಿರ್ತಾನೆ. ಅವನು 2022 ಫೆಬ್ರವರಿ 25 ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರಬೇಕಾದ್ರೆ ಜೋರಾಗಿ ಎದೆನೋವು ಶುರುವಾಗುತ್ತೆ. ತುಂಬಾ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗೋಕೆ ಶುರುವಾಗುತ್ತೆ. ಮನೆಗೆ ಬಂದ ಕೂಡಲೇ ಅವನು ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಆಸ್ಪತ್ರೆಯಲ್ಲಿ ಅವನಿಗೆ ಹೃದಯಾಘಾತ ಆಗುತ್ತೆ. ಆಸ್ಪತ್ರೆಯಲ್ಲೇ ಅವನು ಸತ್ತು ಹೋಗ್ತಾನೆ. ಬಾಸ್ಟಿನ್ ಲಾಯ್ಡ್ನ ಸಾವು ಜಗತ್ತಿಗೆ ಅತೀ ದೊಡ್ಡ ಶಾಕ್ ಕೊಟ್ಟಿರುತ್ತೆ. ಸಾವಿನ ನಂತರ ಬಂದ ವರದಿ ಕೂಡ ಇನ್ನೂ ಶಾಕ್ ಆಗಿರುತ್ತೆ. ಅವನ ಸಾವಿಗೆ ಕಾರಣ ಏಯೋಟಿಕ್ ಡೈಸೆಕ್ಷನ್, ಅಂದ್ರೆ ಹೃದಯಕ್ಕೆ ರಕ್ತವನ್ನ ಪೂರೈಸುವ ಒಂದು ನಾಳ ಇದೆಯಲ್ಲ, ಒಂದು ಪೈಪ್, ಅದು ಒಡೆದು ಹೋಗಿರುತ್ತೆ. ಇಷ್ಟೇ ಅಲ್ಲ, ಅವನಿಗೆ ಕಿಡ್ನಿ ಸಮಸ್ಯೆ ಕೂಡ ಇತ್ತು ಅಂತ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ. ಗೆಳೆಯರೆ, ಈಗಿನ ಕಾಲದಲ್ಲಿ ಎಲ್ರಿಗೂ ಬಾಡಿ ಮಾಡಬೇಕು, ಚೆನ್ನಾಗಿ ಕಾಣಬೇಕು, ದಷ್ಟ ಪುಷ್ಟವಾಗಿ ಕಾಣಬೇಕು, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ಯುವ ಜನರು ಹೆಚ್ಚಾಗಿ ಜಿಮ್ಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ. ಕಡಿಮೆ ತೂಕ ಇದ್ದವರು ತೂಕವನ್ನ ಹೆಚ್ಚಿಸ್ಕೊಳ್ತಾರೆ, ಬೊಜ್ಜು ಇದ್ದವರು ತೂಕವನ್ನ ಕಡಿಮೆ ಮಾಡ್ಕೊಳ್ತಾರೆ. ಇದಕ್ಕೋಸ್ಕರ ಹೆಚ್ಚು ಹಣ ಖರ್ಚು ಮಾಡಿ ಪೌಷ್ಟಿಕವಾದ ಆಹಾರವನ್ನ ಸೇವಿಸ್ತಾರೆ. ಪ್ರೋಟೀನ್ ಪೌಡ್ರು ತಗೊಳ್ತಾರೆ, ಕ್ರಿಯೇಟಿನ್ ಅನ್ನ ತಗೊಳ್ತಾರೆ. ಇಲ್ಲಿಯವರೆಗೆ ಎಲ್ಲ ಓಕೆ. ಆದ್ರೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಇನ್ನು ಹೆಚ್ಚು ಬಾಡಿ ಮಾಡಬೇಕು, ಮಸಲ್ಸ್ ಬೆಳೆಸ್ಬೇಕು ಅನ್ನೋ ದುರಾಸೆಯಿಂದ, ಜಿಮ್ ಕಾಂಪಿಟೇಷನ್ಗೆ ಹೋಗ್ಬೇಕು ಅನ್ನೋ ಹಠದಿಂದ ಜಿಮ್ನ ಟ್ರೈನರ್ಗಳು ಕೊಡೋ ಔಷಧಿಗಳನ್ನ ತಗೊಳ್ಳೋಕೆ ಶುರು ಮಾಡ್ತಾರೆ. ಇವರಿಗೆ ಪ್ರೋಟೀನ್ ಪೌಡರ್ ಮಾತ್ರ ಸಾಕಾಗೋದಿಲ್ಲ, ಇನ್ನೂ ಹೆಚ್ಚು ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಆಸೆಯಿಂದ ಸ್ಟೆರಾಯ್ಡ್ಗಳನ್ನ ಬಳಸೋಕೆ ಶುರು ಮಾಡ್ತಾರೆ. Siddharth Shukla, popular TV actor, passed away this morning. He was brought to the Cooper Hospital at approximately 10:30 a.m. ಒಮ್ಮೊಮ್ಮೆ ಬೆಳಿಗ್ಗೆನೆ ಲೇಟ್ ಆಗಿ ಅಂಗಡಿಗೆ ಏನಾದ್ರು ಹೋದ್ರೆ ಹಾಲೇ ಸಿಗಲ್ಲ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಸುಲಭವಾಗಿ ಯುವಜನರ ಕೈಗೆ ಸ್ಟೆರಾಯ್ಡ್ ಸಿಗ್ತಾ ಇದೆ. ಸ್ಟೆರಾಯ್ಡ್ ಮಾಫಿಯಾ ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ಇದರ ಇತಿಹಾಸ ಏನು, ಇದರ ಅಡ್ಡ ಪರಿಣಾಮ ಏನು, ಸ್ಟೆರಾಯ್ಡ್ನನ್ನ ತಗೊಂಡು ಜೀವನವನ್ನ ಹಾಳು ಮಾಡಿಕೊಂಡಿರೋರ ಪರಿಸ್ಥಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆಗ್ಲೇ ಹೇಳಿದೆ ಬಾಸ್ಟಿನ್ ಲಾಯ್ಡ್ ಬಗ್ಗೆ. ಬಾಸ್ಟಿನ್ ಲಾಯ್ಡ್ ಹಲವಾರು ವರ್ಷಗಳಿಂದ ಹೇಗೆ ಸ್ಟೆರಾಯ್ಡ್ ಅನ್ನ ಬಳಸ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ತುಂಬಾ ಬಾಡಿ ಬಿಲ್ಡರ್ಗಳು ಸ್ಟೆರಾಯ್ಡ್ ತಗೊಳ್ಳೋದ್ರ ಬಗ್ಗೆ ಯಾರಿಗೂ ಹೇಳೋದಿಲ್ಲ, ಅದನ್ನ ಸೀಕ್ರೆಟ್ ಆಗಿ ಇಡ್ತಾರೆ. ಆದ್ರೆ ಬಾಸ್ಟಿನ್ ಲಾಯ್ಡ್ ಏನ್ ಮಾಡ್ತಾನೆ, ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ವಿಡಿಯೋಗಳನ್ನ ಮಾಡಿ ಅವನ ಫ್ಯಾನ್ಗಳಿಗೆ ಹೇಳ್ತಾರೆ, ಈ ತರ ನಾನು ಸ್ಟೆರಾಯ್ಡ್ ಅನ್ನ ತಗೊಳ್ತಾ ಇದ್ದೀನಿ, ಇದನ್ನ ಯೂಸ್ ಮಾಡೋದು ಹೇಗೆ, ಈ ರೀತಿ ಯೂಸ್ ಮಾಡೋದ್ರಿಂದ ಏನು ಅಡ್ಡ ಪರಿಣಾಮ ಆಗುತ್ತೆ, ನನ್ನ ಬಾಡಿ ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿಯ ಅವನ ನೇರ ನಡೆ ನುಡಿಯಿಂದಾಗಿ ಅವನಿಗೆ ಬಹಳ ಬೇಗ ಖ್ಯಾತಿ ಬರುತ್ತೆ. ಜೊತೆಗೆ ಇದರಿಂದಲೇ ಸಾವು ಕೂಡ ಬರುತ್ತೆ. ಬಾಸ್ಟಿನ್ ಲಾಯ್ಡ್ನ ತಾಯಿ ಕೂಡ ಬಾಡಿ ಬಿಲ್ಡರ್. ಅವರು ತುಂಬಾ ವರ್ಷಗಳಿಂದ ಬಾಡಿ ಬಿಲ್ಡ್ ಮಾಡ್ತಾ ಇರ್ತಾರೆ. ಮಗ ಸತ್ತ ನಂತರ ಅವನ ದೇಹದಲ್ಲಿ ಕೆಫಿನ್ ಮತ್ತು ಇನ್ನೂ 2 ಡ್ರಗ್ಸ್ ಇದೆ ಅನ್ನೋದು ತಾಯಿಗೆ ಗೊತ್ತಾಗುತ್ತೆ. ನನ್ನ ಮಗ ಇಷ್ಟೆಲ್ಲ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾನೆ, ಆದರೆ ಇಷ್ಟೊಂದು ಡ್ರಗ್ಸ್ಗಳನ್ನ ತಗೊಳ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಶಾಕ್ ಆಗಿ ತಾಯಿ ಹೇಳ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಜಿಮ್ಗೆ ಹೋಗೋರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಜಾಸ್ತಿ ಕಾಣ್ತಾ ಇದೆ. ಇದ್ರ ಹಿಂದೆ ಆರೋಗ್ಯದ ಕಾರಣಗಳು ಇರಬಹುದು. ಅದು ಏನೇ ಇದ್ರೂ ಸ್ಟೆರಾಯ್ಡ್ ಕೂಡ ಇದರ ಹಿಂದೆ ಕೆಲಸ ಮಾಡಿದೆ ಅನ್ನೋದನ್ನ ಅಲ್ಲಗಳೆಯೋಕೆ ಆಗೋದಿಲ್ಲ. ಈಗ ಸ್ಟೆರಾಯ್ಡ್ನ ಇತಿಹಾಸವನ್ನ ನೋಡೋಣ. ಅದು 2ನೇ ಮಹಾಯುದ್ಧದ ಕಾಲ. ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ನ ಸರ್ಕಾರ ಇತ್ತು. ತನ್ನ ಸೇನೆಯನ್ನ ಬಲಿಷ್ಠ ಮಾಡೋಕೆ ಅಂತ ಹಿಟ್ಲರ್ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೆ. ಜೊತೆಗೆ ಎಲ್ಲಾ ದುಡ್ಡನ್ನ ತಗೊಂಡು ಬಂದು ಸೇನೆಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ವಿಜ್ಞಾನಿ ಇದ್ದ. ಅವನು
ಅಡಾಲ್ಫ್ ಬ್ಯೂಟಿನೆಂಟ್. ಈತ ಒಬ್ಬ ಬಯೋಕೆಮಿಸ್ಟ್. ಈತ ಸರ್ಕಾರದ ಅನುದಾನದ ಸಹಾಯದಿಂದ ಅನೇಕ ಸಂಶೋಧನೆಗಳನ್ನ ಮಾಡ್ತಾ ಇರ್ತಾನೆ. ಹಿಟ್ಲರ್ಗೆ ಸ್ವಲ್ಪ ಕ್ಲೋಸ್ ಆಗಿರ್ತಾನೆ. ಇವನು ಒಂದು ಪ್ರಯೋಗ ಮಾಡ್ತಾನೆ. ಮನುಷ್ಯರ ಸಾವಿರಾರು ಲೀಟರ್ ಮೂತ್ರದಿಂದ ಎಸ್ಟ್ರೋನ್ ಅನ್ನೋ ಹೆಸರಿನ ಒಂದು ಸ್ಟೆರಾಯ್ಡ್ ಅನ್ನು ಹೊರಕ್ಕೆ ತೆಗಿತಾರೆ. ಇದನ್ನ ಔಷಧಿಯಾಗಿ ಕೂಡ ಬಳಸಲಾಗುತ್ತೆ. ಇದು ತುಂಬಾ ದೊಡ್ಡ ಪ್ರಯೋಗ ಆಗಿ ಯಶಸ್ವಿಯಾಗುತ್ತೆ. ತುಂಬಾ ಅವನಿಗೆ ಹೆಸರು ಕೂಡ ಬರುತ್ತೆ. ಇದನ್ನ ಶಕ್ತಿವರ್ಧಕ ಆಗಿನೂ ಬಳಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದಾದ ನಂತರ ಅಡಾಲ್ಫ್ ಬ್ಯೂಟಿನೆಂಟ್ ಏನ್ ಮಾಡ್ತಾನೆ, ಇನ್ನೊಬ್ಬ ವಿಜ್ಞಾನಿ ಲಿಯೋಪೋಲ್ಡ್ ರುಜಿಕಾ ಜೊತೆ ಸೇರ್ಕೊಳ್ತಾನೆ. ಇಬ್ರು ಸೇರ್ಕೊಂಡು ಆಲ್ಕೋಹಾಲ್ನಿಂದ ಕೃತಕವಾಗಿ ಲ್ಯಾಬ್ನಲ್ಲಿ ಒಂದು ಪ್ರೊಜೆಸ್ಟರಾನ್, ಇನ್ನೊಂದು ಟೆಸ್ಟೋಸ್ಟೆರಾನ್ ಅನ್ನುವಂತಹ ಸ್ಟೆರಾಯ್ಡ್ಗಳನ್ನ ಹೊರಕ್ಕೆ ತೆಗಿತಾರೆ. ಇದು ಆಗಿನ ಕಾಲಕ್ಕೆ ಬಹಳ ಸಕ್ಸಸ್ಫುಲ್ ಪ್ರಯೋಗ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಮಾನವರ ದೇಹದ ಅಗತ್ಯ ಇರೋದಿಲ್ಲ. ಇದನ್ನ ಲ್ಯಾಬ್ ಒಳಗೇನೆ ತುಂಬಾ ಸುಲಭವಾಗಿ ಉತ್ಪತ್ತಿಯನ್ನ ಮಾಡಬಹುದು. ಆದ್ರಿಂದ ಇದು ಬಹಳ ಫೇಮಸ್ ಆಯಿತು. ಇದಕ್ಕಾಗಿ ಈ ಇಬ್ಬರು ವಿಜ್ಞಾನಿಗಳಿಗೆ 1939ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬಂತು. ಟೆಸ್ಟೋಸ್ಟೆರಾನ್ ಅಂದ್ರೆ ಏನು? ಇದು ಪುರುಷರ ವೃಷಣದಲ್ಲಿ ಇರುವಂತಹ ಒಂದು ರಾಸಾಯನಿಕ. ಇದು ಮಕ್ಕಳನ್ನ ಹುಟ್ಟಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ನಾಯು, ಮೂಳೆ ಹಾಗೂ ಕೂದಲಿನ ಬೆಳವಣಿಗೆಗೆ ಇದು ಬೇಕು. ಅಂದ್ರೆ ಗಂಡಸರಲ್ಲಿ ಇರುವಂತಹ ಗಡ್ಡ, ಮೀಸೆ ಮತ್ತೆ ಗಂಡಸರಿಗೆ ಕೊಡುವಂತಹ ಗಡುಸ್ತನ, ಗಟ್ಟಿಯಾದ ಧ್ವನಿ, ಫೈಟ್ ಮಾಡೋದಕ್ಕೆ ಬೇಕಾದಂತಹ ಶಕ್ತಿ, ರೋಷ, ಇದೆಲ್ಲವನ್ನ ಕೊಡೋದು ಇದೇ ಟೆಸ್ಟೋಸ್ಟೆರಾನ್. ಇದನ್ನೇ ಕೃತಕವಾಗಿ ಲ್ಯಾಬ್ನ ಒಳಗಡೆ ತಯಾರಿಸೋದನ್ನ ಈ ವಿಜ್ಞಾನಿಗಳು ಕಂಡುಹಿಡಿತಾರೆ. ಇದು ಅಡಾಲ್ಫ್ ಹಿಟ್ಲರ್ನ ನಾಜಿ ಸೈನ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಆಗ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. ಈ ಯುದ್ಧದ ಸಮಯದಲ್ಲಿ ಹಿಟ್ಲರ್ನ ಸೇನಾಪಡೆಯ ಯೋಧರಿಗೆ ಈ ಸ್ಟೆರಾಯ್ಡ್ ಅನ್ನ ಇಂಜೆಕ್ಟ್ ಮಾಡಿ ಪ್ರಯೋಗ ಮಾಡಲಾಯಿತು. ಒಂದು, ಹಿಟ್ಲರ್ನ ಯೋಧರಿಗೆ ಯುದ್ಧ ಮಾಡೋದಕ್ಕೆ ತುಂಬಾ ರೋಷ ಬೇಕು, ಶಕ್ತಿ ಬೇಕು. ಅದನ್ನ ಈ ಸ್ಟೆರಾಯ್ಡ್ ಕೊಡ್ತು. ಹಾಗೇನೆ ಹೆಚ್ಚು ಶಕ್ತಿ ಬರೋದಕ್ಕೆ, ಮತ್ತೆ ಯುದ್ಧದಲ್ಲಿ ಗಾಯ ಆಗ್ತಾ ಇತ್ತು, ಆ ಗಾಯ ಬೇಗ ವಾಸಿಯಾಗೋದಕ್ಕೆ ಇದು ಔಷಧಿಯ ರೀತಿಯಲ್ಲಿ ಬಳಕೆ ಆಗ್ತಾ ಇತ್ತು. ಮುಂದೆ ಏನಾಗುತ್ತೆ, ಒಲಿಂಪಿಕ್ಸ್ನ ಕ್ರೀಡಾಪಟುಗಳಿಗೆ ಈ ಸ್ಟೆರಾಯ್ಡ್ ಅನ್ನ ಕೊಡಲಾಗುತ್ತೆ. ಕ್ರೀಡಾಪಟುಗಳು ಇದನ್ನ ಬಳಸ್ಕೊಂಡು ಬಹಳ ಪದಕಗಳನ್ನ ಗೆದ್ದು ತರ್ತಾರೆ. ಇದರಿಂದಾಗಿ ಬೇರೆ ದೇಶಗಳು ಕೂಡ ಸ್ಟೆರಾಯ್ಡ್ ಅನ್ನ ಬಳಸುವಂತ ಒತ್ತಡಕ್ಕೆ ಸಿಲುಕ್ಬಿಡುತ್ತೆ. ಎಲ್ಲರೂ ಕೂಡ ಕ್ರೀಡಾಪಟುಗಳಿಗೆ ಈ ಸ್ಟೆರಾಯ್ಡ್ ಅನ್ನ ಕೊಡೋಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಡ್ರಗ್ಸ್ ನ ಮಾರ್ಕೆಟ್ ತುಂಬಾ ಬೇಗ ಬೆಳೀತು. ಎಲ್ಲಾ ಕ್ರೀಡಾಪಟುಗಳು ಹೀಗೆ ಸ್ಟೆರಾಯ್ಡ್ ಅನ್ನ ಬಳಸೋದನ್ನ ತಡೆಯೋಕೆ ಅಂತ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ 1967ರಲ್ಲಿ ಸ್ಟೆರಾಯ್ಡ್ ಬಳಕೆಯನ್ನ ನಿಷೇಧ ಮಾಡುತ್ತೆ. ಆಗ ಏನಾಗುತ್ತೆ, ಈ ಸ್ಟೆರಾಯ್ಡ್ ನ ಬಳಕೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದ ಕಡೆಗೆ ಹೊರಡು ಬರುತ್ತೆ. ಬಾಡಿ ಬಿಲ್ಡಿಂಗ್ ಕ್ಷೇತ್ರ ಆಗಷ್ಟೇ ಬೆಳೀತಾ ಇರುತ್ತೆ. ಅನೇಕ ಸ್ಪರ್ಧೆಗಳು ಎಲ್ಲ ಕಡೆ ನಡೀತಾ ಇರುತ್ತೆ. ಇದನ್ನ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಾಡಿ ಬಿಲ್ಡರ್ಗಳು ಬಳಸೋದಕ್ಕೆ ಶುರು ಮಾಡ್ತಾರೆ. ಅರ್ನಾಲ್ಡ್ ಶ್ವಾರ್ಜೆನೆಗರ್ ಬಹಳ ಜನಪ್ರಿಯ ನಟ. ಟರ್ಮಿನೇಟರ್, ಪ್ರೆಡೇಟರ್ ಮೊದಲಾದ ಸಿನಿಮಾಗಳನ್ನು ನೀವು ನೋಡಿರ್ಬೋದು. ಅರ್ನಾಲ್ಡ್ ಹಾಲಿವುಡ್ ಸಿನಿಮಾಗೆ ಬರೋಕೆ ಮುಂಚೆ ಉತ್ತಮ ಬಾಡಿ ಬಿಲ್ಡರ್ ಆಗಿದ್ರು. ಬಾಡಿ ಬಿಲ್ಡರ್ಗಳು ಸ್ಟೆರಾಯ್ಡ್ ಬಳಸಿಕೊಂಡೇ ಮಿಸ್ಟರ್ ಒಲಿಂಪಿಯಾದ ಸ್ಪರ್ಧೆಗಳಲ್ಲಿ ವಿಜೇತರಾಗ್ತಾ ಇದ್ರು. 1970ರಲ್ಲಿ 23ನೇ ವಯಸ್ಸಿನಿಂದ ಶುರುವಾಗಿ ಅರ್ನಾಲ್ಡ್ 7 ಸಲ ಮಿಸ್ಟರ್ ಒಲಿಂಪಿಯಾದ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಹಾಗಾದ್ರೆ ಸ್ಟೆರಾಯ್ಡ್ ಹೇಗೆ ಕೆಲಸ ಮಾಡುತ್ತೆ? ಸ್ಟೆರಾಯ್ಡ್ ದೇಹದ ಒಳಗೆ ಹೋದಾಗ ಜೀವಕೋಶದ DNA ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಕೃತಕವಾಗಿ ಸ್ನಾಯುಗಳನ್ನ ಬೆಳೆಸೋದಕ್ಕೆ, ಮಸಲ್ಸ್ಗಳನ್ನ ಬೆಳೆಸೋದಕ್ಕೆ ಮೆಸೇಜ್ ಅನ್ನ ಕೊಡುತ್ತೆ. ಇದರಿಂದಾಗಿ ಬಹಳ ಬೇಗ ಮಸಲ್ಸ್ಗಳು ಗ್ರೋತ್ ಆಗುತ್ತೆ. ಸಾಮಾನ್ಯವಾಗಿ ವರ್ಕೌಟ್ ಮಾಡೋರು ತರಕಾರಿ, ಹಣ್ಣು, ಮೀನು, ಮೊಟ್ಟೆ, ಮಾಂಸ, ಪ್ರೋಟೀನ್ ಪೌಡರ್ನ ಸೇವಿಸ್ತಾರೆ. ಇದರಿಂದ ಮಸಲ್ಗಳು ಬೇಗ ಬೆಳೆಯುತ್ತೆ. ಆದರೆ ಹೀಗೆ ಬೆಳೆಯೋ ಮಸಲ್ ಮತ್ತೆ ಕಡಿಮೆ ಆಗುತ್ತೆ. ಜೊತೆಗೆ ಮಸಲ್ ಬೆಳೆಯೋ ವಿಧಾನ ಇದೆಯಲ್ಲ, ಅದು ಬಹಳ ನಿಧಾನ. ಸ್ಟೆರಾಯ್ಡ್ ತಗೊಂಡಾಗ ಏನಾಗುತ್ತೆ, 3ರಿಂದ 4 ಪಟ್ಟು ವೇಗದಲ್ಲಿ ಮಸಲ್ಗಳು ಬೆಳೆಯುತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, 1 ವರ್ಷದಲ್ಲಿ ಮಾಡುವಂತಹ ಮಸಲ್ನ ಬಿಲ್ಡಿಂಗ್ ಇದೆಯಲ್ಲ, ಅದು ಕೇವಲ 5ರಿಂದ 6 ತಿಂಗಳಲ್ಲಿ ಆಗುತ್ತೆ. ಈ ಸ್ಟೆರಾಯ್ಡ್ಗಳು 2 ರೀತಿಯಲ್ಲಿವೆ. ಒಂದು ಮಾತ್ರೆಗಳ ರೂಪದಲ್ಲಿರುತ್ತೆ, ಇನ್ನೊಂದು ಇಂಜೆಕ್ಷನ್ ರೂಪದಲ್ಲಿರುತ್ತೆ. ಹೆಚ್ಚಾಗಿ ಬಾಡಿ ಬಿಲ್ಡರ್ಗಳು ಇಂಜೆಕ್ಷನ್ ರೂಪದಲ್ಲೇ ಸ್ಟೆರಾಯ್ಡ್ಗಳನ್ನು ತಗೊಳ್ತಾರೆ. ಯಾಕೆಂತಂದ್ರೆ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಕಿಡ್ನಿ, ಲಿವರ್ ಮೊದಲಾದ ಹೊಟ್ಟೆಯ ಭಾಗಗಳಿಗೆ ಹಾನಿಯಾಗುತ್ತೆ. ಹಾಗಾಗಿ ಇಂಜೆಕ್ಷನ್ ಅನ್ನ ಹೆಚ್ಚಿನವರು ಪ್ರಿಫರ್ ಮಾಡ್ತಾರೆ. ಒಬ್ಬ ಬಾಡಿ ಬಿಲ್ಡರ್ ಮಸಲ್ಸ್ ಅನ್ನ ಬೆಳೆಸೋಕೆ ನಿರಂತರವಾಗಿ ಸ್ಟೆರಾಯ್ಡ್ ಅನ್ನ ತಗೋಬೇಕಾಗುತ್ತೆ. ಸಾಮಾನ್ಯವಾಗಿ ವಾರಕ್ಕೆ 200ರಿಂದ 400 ಮಿಲಿಗ್ರಾಂನಷ್ಟು ಸ್ಟೆರಾಯ್ಡ್ ನ ದೇಹಕ್ಕೆ ನೀಡಲಾಗುತ್ತೆ. ಈ ಅವಧಿಯನ್ನ ಸ್ಟೆರಾಯ್ಡ್ ಸೈಕಲ್ಸ್ ಅಂತ ಕರೀತಾರೆ. ಈ ಸೈಕಲ್ ಇದೆಯಲ್ಲ, ಇದು 3 ತಿಂಗಳ ಕಾಲ ಇರುತ್ತೆ. ಅಂದ್ರೆ 3 ತಿಂಗಳು ಸ್ಟೆರಾಯ್ಡ್ ತಗೊಂಡ್ರೆ ಮುಂದಿನ 3 ತಿಂಗಳು ಸ್ಟೆರಾಯ್ಡ್ ತಗೊಳ್ಳೋ ಹಾಗಿಲ್ಲ. ಅದು ನೋ ಸ್ಟೆರಾಯ್ಡ್ ಪೀರಿಯಡ್. ಸ್ಟೆರಾಯ್ಡ್ ತಗೊಂಡಾಗ ದೇಹದ ಸಮತೋಲನ ಹಾಳಾಗಿರುತ್ತೆ.
ಇದನ್ನ ಸರಿ ಮಾಡೋದಕ್ಕೆ ಹೀಗೆ ಮುಂದಿನ 3 ತಿಂಗಳು ಏನ್ ಮಾಡ್ತಾರೆ, ಸ್ಟೆರಾಯ್ಡ್ ಅನ್ನ ತಗೊಳ್ಳದೆ ಖಾಲಿ ಹಾಗೇನೆ ಜಿಮ್ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಫುಡ್ಗಳನ್ನ ತಿಂತಾ ಇರ್ತಾರೆ. ಇನ್ನು ಸ್ಟೆರಾಯ್ಡ್ ನ ಅವಧಿ ಇದೆಯಲ್ಲ, ಇದು ಮುಗಿಯಕ್ಕೆ 1 ವಾರಕ್ಕೆ ಮೊದಲು ಪೋಸ್ಟ್ ಸೈಕಲ್ ಥೆರಪಿಯನ್ನ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಕೆಲವು ಔಷಧಿಗಳನ್ನ ಸೇವಿಸ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ವೃಷಣದಲ್ಲಿ ಟೆಸ್ಟಾಸ್ಟೆರಾನ್ ಉತ್ಪತ್ತಿಯನ್ನ ವಾಪಸ್ ಶುರು ಮಾಡೋದು. ಸ್ನೇಹಿತರೆ, ನೀವೆಲ್ಲ ಒಂದು ವದಂತಿಯನ್ನ ಕೇಳಿರ್ತೀರಾ, ಇದು ನಿಜ ಕೂಡ. ಬಾಡಿ ಬಿಲ್ಡರ್ಗಳಿಗೆ ವೃಷಣ ತುಂಬಾ ಸಣ್ಣ ಆಗುತ್ತೆ ಅಂತ. ಆದ್ರೆ ಬಾಡಿ ಬಿಲ್ಡರ್ಗಳಿಗೆ ಆಗೋದಲ್ಲ, ಯಾರ್ಯಾರು ಈ ಸ್ಟೆರಾಯ್ಡ್ ಅನ್ನ ತಗೊಳ್ತಾರೆ ಅವರೆಲ್ಲರಿಗೂ ಕೂಡ ಆಗುತ್ತೆ. ಯಾಕಂದ್ರೆ ಸ್ಟೆರಾಯ್ಡ್ ಅನ್ನ ತಗೊಂಡಾಗ ವೃಷಣದಲ್ಲಿ ಟೆಸ್ಟಾಸ್ಟೆರಾನ್ ಉತ್ಪತ್ತಿಯಾಗೋದು ಬಹುತೇಕ ಸ್ಥಗಿತ ಆಗಿರುತ್ತೆ. ಯಾಕಂದ್ರೆ ದೇಹಕ್ಕೆ ಹೊರಗಿನಿಂದ ಸ್ಟೆರಾಯ್ಡ್ ಮೂಲಕ ಟೆಸ್ಟಾಸ್ಟೆರಾನ್ ಬರ್ತಾ ಇರುತ್ತೆ. ಅದಕ್ಕಾಗಿ ದೇಹ ಏನ್ ಹೇಳುತ್ತೆ, ವೃಷಣಕ್ಕೆ ಟೆಸ್ಟಾಸ್ಟೆರಾನ್ ಅನ್ನ ಉತ್ಪಾದಿಸೋದು ಬೇಡ ಅಂತ ಒಂದು ಮೆಸೇಜ್ ಅನ್ನ ಕೊಡುತ್ತೆ. ಹೀಗಾಗಿ ವೃಷಣದ ಕೆಲಸ ಕಮ್ಮಿಯಾಗಿ ಅದು ಸಣ್ಣ ಆಗುತ್ತೆ. ಈ ಪೋಸ್ಟ್ ಸೈಕಲ್ ಥೆರಪಿಯಲ್ಲಿ ಕೆಲವು ಮಾತ್ರೆಗಳನ್ನ, ಔಷಧಿಗಳನ್ನ ತಿನ್ನೋದ್ರಿಂದ ದೇಹ ನಾರ್ಮಲೈಸ್ ಆಗುತ್ತೆ. ಅಂದ್ರೆ ವೃಷಣ ವಾಪಸ್ ಈ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡೋಕೆ ಶುರು ಮಾಡುತ್ತೆ. ನೋ ಸ್ಟೆರಾಯ್ಡ್ ನ ಅವಧಿಯಲ್ಲಿ ಮಸಲ್ಸ್ ನ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಕಡಿಮೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕೆಲವು ಬಾಡಿ ಬಿಲ್ಡರ್ಗಳು ಬಹಳ ದೊಡ್ಡ ರಿಸ್ಕ್ ಅನ್ನ ತಗೊಳ್ತಾರೆ. ಅದು ಏನಂದ್ರೆ ಇಡೀ ವರ್ಷ ಅವರು ಸ್ಟೆರಾಯ್ಡ್ ಅನ್ನ ತಗೊಳ್ತಾನೆ ಹೋಗ್ತಾರೆ. ಅಂದ್ರೆ ನೋ ಸ್ಟೆರಾಯ್ಡ್ ಪೀರಿಯಡ್ ಇದೆಯಲ್ಲ, ಅದನ್ನ ಅವರು ಪಾಲಿಸೋದಿಲ್ಲ. ಇದು ಜೀವಕ್ಕೆ ಬಹಳ ಅಪಾಯಕಾರಿ. ಆದ್ರೂ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕಾಗಿ ಹೀಗೆ ಮಾಡುತ್ತೆ. ಆದ್ರೂ ಕೆಲವು ಅವಧಿಗಳಲ್ಲಿ ಆಗ್ಲೇ ಹೇಳಿದೆ ನಾನು, 200 ರಿಂದ 400 ಮಿಲಿಗ್ರಾಮ್ನಷ್ಟು ಸ್ಟೆರಾಯ್ಡ್ ಅನ್ನ ತಗೊಳ್ತಾರೆ ಅಂತ. ಆ ಡೋಸೇಜ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ತಾರೆ. ಅಂದ್ರೆ 100-150 ಮಿಲಿಗ್ರಾಮ್ ಮಾಡ್ಕೊಳ್ತಾರೆ. ಕಡಿಮೆ ಮಾಡಿದ್ರು ಜಾಸ್ತಿ ಮಾಡಿದ್ರು ಕೂಡ ನಿರಂತರವಾಗಿ ಸ್ಟೆರಾಯ್ಡ್ ತಗೊಳ್ಳೋದ್ರಿಂದ ದೇಹದ ಮೇಲೆ ತುಂಬಾ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಕಿಡ್ನಿ, ಲಿವರ್ ಸೇರಿದಂತೆ ದೇಹದ ಒಳಗಿನ ಅನೇಕ ಅಂಗಗಳ ಮೇಲೆ ಸ್ಟೆರಾಯ್ಡ್ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಮುಖ್ಯವಾಗಿ ಇದು ಹೃದಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಿ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಇದರ ಇನ್ನೊಂದು ಸೈಡ್ ಎಫೆಕ್ಟ್ ಅಂದ್ರೆ ಅತಿಯಾದ ಅಗ್ರೆಷನ್. ಅಂದ್ರೆ ತಾಳ್ಮೆ ಇರೋದಿಲ್ಲ, ಸಹನೆ ಇರೋದಿಲ್ಲ, ವಿಪರೀತ ಕೋಪ, ಯಾವಾಗಲೂ ಸಿಡುತ್ತಾ ಇರೋದು. ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ರೋನಿ ಕೋಲ್ಮನ್ ನಷ್ಟು ಬಹುಶಃ ಯಾರು ಹೆಸರು ಮಾಡಿರ್ಲಿಲ್ಲ ಅನ್ಸುತ್ತೆ. ಈ ರೋನಿ ಕೋಲ್ಮನ್ ಮಿಸ್ಟರ್ ಒಲಿಂಪಿಯಾದಲ್ಲಿ ಸತತವಾಗಿ 8 ಬಾರಿ ಪ್ರಶಸ್ತಿಯನ್ನ ಗೆದ್ದು ಸಾಧನೆಯನ್ನ ಮಾಡಿದ್ರು. ಆಗ ಅವರ ದೇಹದ ತೂಕ 136 kg ಇತ್ತು. ಬರೋಬ್ಬರಿ 1000 kgಯಷ್ಟು ಲೆಗ್ ಪ್ರೆಸ್ ಅನ್ನ ಅವರು ಮಾಡ್ತಾ ಇದ್ರು. 2007ರಲ್ಲಿ ರಾನಿಗೆ ಬೆನ್ನು ನೋವು ಶುರುವಾಗುತ್ತೆ. ಅವರು ಆಸ್ಪತ್ರೆಗೆ ಅದನ್ನ ತೋರಿಸ್ತಾರೆ. ಆಪರೇಷನ್ ಮಾಡುವಂತಹ ಅನಿವಾರ್ಯತೆ ಉಂಟಾಗುತ್ತೆ. ಅವರ ದೇಹಕ್ಕೆ ಎಷ್ಟು ಘಾಸಿಯಾಗಿರುತ್ತೆ ಅಂದ್ರೆ ಒಂದು ಆಪರೇಷನ್ ಇಂದ ಸಮಸ್ಯೆ ಸರಿಯಾಗೋದೇ ಇಲ್ಲ. ಅದಕ್ಕಾಗಿ ಡಾಕ್ಟರ್ಗಳು ಸುಮಾರು 13 ಆಪರೇಷನ್ಗಳನ್ನ ಮಾಡಬೇಕಾಯ್ತು. ಇದರ ಪರಿಣಾಮ ರಾಣಿಯ ದೇಹದ ತೂಕ ಗಣನೀಯವಾಗಿ ಇಳಿಯುತ್ತೆ. ಜೊತೆಗೆ ಆಪರೇಷನ್ ಕೂಡ ಫೇಲ್ ಆಗುತ್ತೆ. ಅತಿಯಾದ ವೇಟ್ ಶಿಫ್ಟಿಂಗ್ ಮತ್ತು ನಿರಂತರವಾಗಿ ಸ್ಟೆರಾಯ್ಡ್ ಅನ್ನ ತಗೊಂಡಿರೋದ್ರಿಂದ ಅವರ ಬೆನ್ನು ಮೂಳೆಯಲ್ಲಿ ದೊಡ್ಡ ಸಮಸ್ಯೆ ಕಂಡುಬಂದಿತ್ತು. ಜೊತೆಗೆ ಕುತ್ತಿಗೆ, ಕುಂಡಿ, ಭುಜ ಕೂಡ ಡ್ಯಾಮೇಜ್ ಆಗಿತ್ತು. ಇಂದು ರಾನಿ ನಡೆಯುವ ಸ್ಥಿತಿಯಲ್ಲಿ ಇಲ್ಲ. ಅವರು ವೀಲ್ ಚೇರ್ನಲ್ಲೇ ಇರ್ತಾರೆ. ಸ್ಟೆರಾಯ್ಡ್ ನಿಂದ ಮಾನಸಿಕ ಒತ್ತಡ ಹೆಚ್ಚುತ್ತೆ ಅನ್ನೋದಕ್ಕೆ ಕ್ರಿಸ್ ಬೆನಾಯ್ಟ್ ನ ಉದಾಹರಣೆ ಸಾಕು. ಕ್ರಿಸ್ಟಫರ್ ಮೈಕಲ್ ಬೆನಾಯ್ಟ್ WWF ಮತ್ತು WWE ನಲ್ಲಿ ಬಹಳ ಖ್ಯಾತಿ ಪಡೆದ ಬ್ರೆಸ್ಲರ್ ಆಗಿದ್ದ. 2007ರ ಜೂನ್ 25ರಂದು ಕ್ರಿಸ್ ಅವರ ಹೆಂಡತಿ ಮತ್ತು 7 ವರ್ಷದ ಮಗನನ್ನ ಮನೆಯಲ್ಲಿ ಕೊಂದು ಹಾಕ್ತಾರೆ. ನಂತರ ನೇಣು ಹಾಕೊಂಡು ಸತ್ತೋಗ್ತಾರೆ. ಅತಿಯಾದ ಸ್ಟೆರಾಯ್ಡ್ ಬಳಸಿದ್ರಿಂದ ಕ್ರಿಸ್ಗೆ ಮಾನಸಿಕ ಒತ್ತಡ ಹೆಚ್ಚಾಗಿ ಕಂಟ್ರೋಲ್ ಇಲ್ಲದಂತೆ ವರ್ತಿಸ್ತಾ ಇದ್ರು ಅನ್ನೋದನ್ನ ನಂತರ ಡಾಕ್ಟರ್ಗಳು, ಅನೇಕ ತಜ್ಞರು ಹೇಳ್ತಾರೆ. ಹಾಗೆಯೇ ಕ್ರಿಸ್ನ ದೇಹದಲ್ಲಿ ಸ್ಟೆರಾಯ್ಡ್ನ ಪ್ರಮಾಣ ಅಂಶ ಕೂಡ ಪತ್ತೆಯಾಗುತ್ತೆ. ಮಿಸ್ಟರ್ ಒಲಿಂಪಿಯಾ ಜಗತ್ತಿನ ಅತಿದೊಡ್ಡ ದೇಹದಾರ್ಢ್ಯ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ 2003ರ ವರ್ಲ್ಡ್ ಆಂಟಿ ಡೋಪಿಂಗ್ ಕೋಡ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ. ಇದರ ಪ್ರಕಾರ ಅನಬಾಲಿಕ್ ಸ್ಟೀರಾಯ್ಡ್ಗಳನ್ನ ಸ್ಪರ್ಧಿಗಳು ಬಳಸೋ ಹಾಗಿಲ್ಲ. ಒಂದು ವೇಳೆ ಬಳಸಿದ್ರೆ ಸ್ಪರ್ಧೆಯಿಂದ ಹೊರಗೆ ಹಾಕಬೇಕು ಅಥವಾ ಫೈನ್ ಹಾಕಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಅದೇನು ಈ ನಿಯಮ ಸರಿಯಾಗಿ ಪಾಲನೆ ಆಗುತ್ತೋ ಇಲ್ವೋ, ಅಥವಾ ಕೆಲವು ರೀತಿಯ ಸ್ಟೆರಾಯ್ಡ್ಗಳಿಗೆ ಈ ನಿಯಮ ಅನ್ವಯ ಆಗುತ್ತೋ ಏನೋ ಗೊತ್ತಿಲ್ಲ. ಸ್ಪರ್ಧಿಗಳ ದೇಹವನ್ನ ನೋಡಿದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಬಗೆಯ ಸ್ಟೆರಾಯ್ಡ್ಗಳನ್ನ ಇವರು ತಗೊಳ್ತಾರೆ ಅನ್ನೋದಂತೂ ಖಚಿತ ಆಗುತ್ತೆ. ಇನ್ನು ನಮ್ಮ ಭಾರತದ ನಗರಗಳಲ್ಲಿ, ಜಿಮ್ಗಳಲ್ಲಿ ಅನಧಿಕೃತವಾದ ಸ್ಟೆರಾಯ್ಡ್ನ ಮಾರಾಟ ಮಾಡೋದನ್ನ ಪೊಲೀಸರು ಪತ್ತೆ ಮಾಡಿ ಟ್ರೈನರ್ಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತಹ ಅನೇಕ ಘಟನೆಗಳು ನಡೆದಿದೆ. ಆದರೆ ಈ ವಿಚಾರದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಅಷ್ಟೊಂದು ಸೀರಿಯಸ್ ಆಗೇನು ಇಲ್ಲ. ಯಾಕಂದ್ರೆ ಅಧಿಕೃತ ಮತ್ತು ಅನಧಿಕೃತ ಅನ್ನೋ 2 ರೀತಿಯ ಸ್ಟೆರಾಯ್ಡ್ಗಳು ಕೂಡ ಇದೆ.
ಕ್ರೀಡಾಪಟುಗಳು ಬಳಸುವಂತಹ ಸ್ಟೆರಾಯ್ಡ್ಗಳನ್ನ ಬಾಡಿ ಬಿಲ್ಡರ್ಗಳು ಕೂಡ ಬಳಸ್ತಾರೆ, ಅದಕ್ಕೂ ಕೂಡ ಅನುಮತಿ ಇದೆ. ಜೊತೆಗೆ ಸಾವಿಗೂ ಕಾರಣವಾಗುವಂತಹ ತುಂಬಾ ಎಫೆಕ್ಟಿವ್ ಆದಂತಹ ಸ್ಟೆರಾಯ್ಡ್ಗಳು ಮಾರ್ಕೆಟ್ನಲ್ಲಿ ಓಡಾಡ್ತಾ ಇದೆ. ಜೊತೆಗೆ ಈ ಸ್ಟೆರಾಯ್ಡ್ನ ಅಡ್ಡ ಪರಿಣಾಮಗಳನ್ನ ತಪ್ಪಿಸೋದಿಕ್ಕೆ ಅಂತಾನೆ ಕೆಲವು ಔಷಧಿಗಳು ಬಂದಿದೆ. ಅಂತಹ ಔಷಧಿಗಳಲ್ಲಿ ಅಧಿಕೃತನೂ ಇದೆ, ಅನಧಿಕೃತನೂ ಇದೆ. ಇವೆಲ್ಲ ಔಷಧಿಗಳನ್ನ ನಿರಂತರವಾಗಿ ತಗೊಳ್ಳೋದ್ರಿಂದ ದಿಢೀರನೆ ಸಾವುಗಳು ಸಂಭವಿಸ್ತಾ ಇದೆ. ಯುವ ಜನರು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳನ್ನು ನೋಡ್ತಾರೆ, ವಿಡಿಯೋಗಳನ್ನು ನೋಡ್ತಾರೆ, ಸಿನಿಮಾಗಳಲ್ಲಿ ಹೀರೋಗಳ ಬಾಡಿಗಳನ್ನು ನೋಡ್ತಾರೆ. ನಾವು ಕೂಡ ಅದೇ ತರ ಬಾಡಿಗಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ಸ್ಟೆರಾಯ್ಡ್ಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಒಂದನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ಮೇಲಿನಿಂದ ಕಾಣುವಂತಹ ಬಾಡಿ ಇದೆಯಲ್ಲ ಅದೇನೋ ಚೆನ್ನಾಗಿದೆ, ಆದ್ರೆ ಒಳಗಡೆ ಎಲ್ಲ ಕಿಡ್ನಿ, ಲಿವರ್, ಹೃದಯ ಎಲ್ಲವೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನ ಯಾವಾಗಲೂ ಕೂಡ ಯುವ ಜನರು ಗಮನದಲ್ಲಿ ಇಟ್ಕೊಳ್ಬೇಕು. ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂತಹ ನಟರು ಸ್ಟೆರಾಯ್ಡ್ಗಳನ್ನ ಬಳಸೋದಕ್ಕೆ ಮೊದಲು ಅನೇಕ ತಜ್ಞರನ್ನ ಭೇಟಿ ಮಾಡ್ತಾರೆ. ಅವರ ಹಿಂದೆ ಅನೇಕ ಡಾಕ್ಟರ್ಗಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು, ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದಕ್ಕೆ ತುಂಬಾನೇ ಒಂದು ಮಾರ್ಗಸೂಚಿಯನ್ನ ಪಾಲನೆ ಮಾಡ್ತಾರೆ. ಆದ್ರೆ ನಮ್ಮ ಯುವ ಜನರಿಗೆ ಇದೆಲ್ಲ ಫೆಸಿಲಿಟಿಗಳು ಇರೋದಿಲ್ಲ. ಹಾಗಾಗಿ ಸ್ಟೆರಾಯ್ಡ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಅದರಿಂದ ಅಡ್ಡ ಪರಿಣಾಮಗಳು ಏನಾಗುತ್ತೆ, ಇದು ನಮ್ಮ ದೇಹಕ್ಕೆ ಅಗತ್ಯ ಇದೆಯಾ ಅನ್ನುವಂತಹ ಎಚ್ಚರ ಎಲ್ಲರಲ್ಲೂ ಇರಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.